ಸಮಯ ಆಯಿತು 4 ಗಂಟೆ. ನಮ್ಮಮ್ಮನಿಗೆ ಚಿಂತೆ ಇಲ್ದಂಗೆ ಸತ್ತಲೂ ನಿದ್ದೆ ಬಂತು ಅಂತ ಅಂದಂಗೆ ಫುಲ್ ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿತಾವ್ರೆ. ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ದಣದಿ ಸುಸ್ತಾಗಿದ್ದಾರೆ. ಅದಕ್ಕೆ ನಾನಿವಾಗ ಅವರು ಎದೊಳೋ ಅಷ್ಟೊತ್ತಿಗೆ ಗ್ಯಾಪಲ್ಲಿ ಮಾಡ್ತಾ ಇದ್ದೀನಿ ಅವರ ಫೇವ್ರೆಟ್ ಸ್ಯಾಂಡ್ವಿಚ್. ಸೊ ಅವ್ರು ಎದೊಳೋ ಅಷ್ಟೊತ್ತಿಗೆ ಪಟ್ಟ ಪಟ್ಟ ಅಂತ ಇವತ್ತು ಕ್ವಿಕ್ಕಾಗಿ ಒಂದು ಸ್ಯಾಂಡ್ವಿಚ್ ರೆಸಿಪಿನ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಬನ್ನಿ ಸ್ಯಾಂಡ್ವಿಚ್ ಮಾಡ್ಬಿಡೋಣ. ಸೊ ಇವಾಗ ಒಂದು ಸ್ವಲ್ಪ ತರಕಾರಿನ ರೆಡಿ ಮಾಡಿಟ್ಟಿದ್ದೀನಿ. ಕ್ಯಾಪ್ಸಿಕಮ್, ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು. ಸೊ ನಿಮ್ಮಲ್ಲಿ ಏನಿದೆ ಅದನ್ನು ಹಾಕಡಿ, ಪರವಾಗಿಲ್ಲ. ಸೊ ಇವಾಗ ಇದನ್ನು ಸಣ್ಣಕ್ಕೆ ಹೆಚ್ಕೋಬೇಕು. ಹೆಚ್ಕೊಳಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ಈ ಥರ ರುಬ್ಬ ಮಿಷಿನ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚಕ್ಕ 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 ಅಂತ ಕಟ್ ಮಾಡಿಬಿಡೋದು. ಸಣ್ಣಕ್ಕೆ ತರಕಾರಿನ ಕಟ್ ಮಾಡ್ಕೊಬಿಡೋಣ. ಈ ಥರ ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು ಆ ಮಿಷಿನ್ ಇದ್ದರೆ. ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು. ಸೊ ಇದಿಷ್ಟನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ಲೈಸಸ್ಸು ಹಾಕ್ಕೊಂಡು ತಿನ್ನೋರು ಇರ್ತಾರೆ, ಬಟ್ ನನಗೆ ಈ ಥರ ಚಿಕ್ಕ ಚಿಕ್ಕದು ಕಟ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ತರಕಾರಿ ಮಿಕ್ಸ್ಚರ್ಗೆ ನಾನು ಒಂದು ಸ್ವಲ್ಪ ಐಟಮ್ಗಳನ್ನ ಆ್ಯಡ್ ಮಾಡ್ಕೋತೀನಿ. ನಿಮಗೆ ಕಾರ್ನ್ ಇದ್ದರೆ ಕಾರ್ನ್ ಹಾಕ್ಕೊಳ್ಳಿ, ಇನ್ನೂ ಸಖತ್ತಾಗಿರುತ್ತೆ. ನನ್ನ ಹತ್ರ ಇವತ್ತು ಕಾರ್ನ್ ಇಲ್ಲ, ಬಟ್ ಅದಕ್ಕೆ ಹಿಂಗೆ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ತರಕಾರಿ ಹಚ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದು ಆರಿಗ್ಯಾನೋ ಬರುತ್ತಲ್ಲ, ಆರಿಗ್ಯಾನೋ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇದು ನನಗೆ ಫ್ಲೇವರ್ ಇಷ್ಟ ಆಗುತ್ತೆ. ಸೊ ಚೂರು ಆರಿಗ್ಯಾನೋ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ನೋಡಿ, ಚಿಲ್ಲಿ ಫ್ಲೇಕ್ಸ್. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್. ಸೊ ನನಗೇನು ಸ್ಪೂನ್ ಬೇಕಂತಿಲ್ಲ, ನನಗೆ ಹಾಗೆ ಲೆಕ್ಕ ಬರುತ್ತೆ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು 10 ನಿಮಿಷ ಇಟ್ಬಿಡಿ. ಬ್ರೆಡ್ಡು ನಾರ್ಮಲ್ ಬ್ರೆಡ್ಡೇ ತೊಗೊಂಡಿದ್ದೀನಿ ನಾನು. ಸ್ಯಾಂಡ್ವಿಚ್ ಬ್ರೆಡ್ಡೆಲ್ಲ ಏನು ತೊಗೊಂಡಿಲ್ಲ. ನಾರ್ಮಲ್ ಸ್ವೀಟ್ ಬ್ರೆಡ್ ತೊಗೊಬನ್ನಿ, ಸಾಲ್ಟ್ ಬ್ರೆಡ್ ತೊಗೊಬರ್ಬೇಡಿ. ಸೊ ಇವಾಗ ಬ್ರೆಡ್ಡಿಗೆ ಒಂದಷ್ಟು ಟಾಪಿಂಗ್ಸ್ನ ಮಾಡ್ತೀನಿ ನಾನು. ಅಂದರೆ ಸ್ವಲ್ಪ ಎಲ್ಲ ಸಾಸ್ಗಳೆಲ್ಲ ಹಾಕಬೇಕಾಗುತ್ತೆ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ 1000 ಐಲ್ಯಾಂಡ್ ಅಂತ ಹೇಳಿಬಿಟ್ಟು ಇದೊಂದು ಸ್ಯಾಂಡ್ವಿಚ್ ಬ್ರೆಡ್ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಡಿಮಾರ್ಟಲ್ಲಿ ಸಿಗುತ್ತೆ ನೋಡಿ ಇದು ನೀವು ಹೋದಾಗ. ಸೊ ಅದ್ರ ಜೊತೆಗೆ ನಮ್ಮ ಫೇವ್ರೇಟ್ ಮಯೋನೀಸ್ ಇದೆ. ಸೊ ಇಲ್ಲಿ ಟೊಮೆಟೊ ಕೆಚಪ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಚೀಸ್ ಇಟ್ಕೊಂಡಿದ್ದೀನಿ, ಹಾಗೆಯೇ ಬಟರ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾವು ನೀಟಾಗಿ ಎಲ್ಲ ಏನು ಸ್ಪ್ರೆಡ್ನ ಹಾಕಿ ಇಲ್ಲಿ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಮಿಕ್ಸ್ಚರ್ನ ಹಾಕೋಣ. ಇವಾಗ ನಾನು 1000 ಐಲ್ಯಾಂಡು ಚೂರು ಹಾಕಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇದನ್ನು ಜಾಸ್ತಿ ಹಾಕೋಬೋದು, ನಿಮಗೆ ಬಿಟ್ಟಿದ್ದು ಟೇಸ್ಟ್ ವೈಸು. ಸೊ ಇದಾದಮೇಲೆ ನಾನಿವಾಗ ಸ್ವಲ್ಪ ಅದ್ರ ಮೇಲೆ ಮಯೋನೀಸ್ನ ಹಾಕ್ತೀನಿ. ಆಮೇಲೆ ತುಂಬ ಜನ ಹೇಳ್ತಾ ಇರ್ತೀರಾ, ಅಯ್ಯೋ ನಿಮ್ಮ ಕಿಚನ್ ಹಿಂಗಿದೆ ಹಂಗಿದೆ ಅಂತ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದೀರಾ. ನೋಡ್ರಪ್ಪ, ನಾವಿರೋದು ಚಿಕ್ಕ ಕಿಚನ್ನು, ನಾವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ, ಓಕೆನಾ? ಸೊ ನೋಡ್ಬೋದು, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ. ಕಮೆಂಟ್ ಹಾಕ್ಬೇಡಿ ಎಲ್ಲ ಅದಕ್ಕೂ. ರೆಸಿಪಿ ಇಂಪಾರ್ಟೆಂಟ್, ನೀಟಾಗಿ ಹೈಜೀನಾಗೆ ಮಾಡ್ತಾಯಿರ್ತೀವಿ. ಸೊ ಇವಾಗ ಒಂಚೂರು ಮಯೋನೀಸ್. ನಾನಂತೂ ಮಯೋನೀಸ್ ಅಂದರೆ ಭಾಳ ಇಷ್ಟ, ಅದು ಏನಂತ ಗೊತ್ತಿಲ್ಲ ನನಗೆ. ಮಯೋನೀಸು ಕೆಚಪ್ ಇದ್ಬಿಟ್ರೆ ಸಾಕು, ಒಂಥರ ನನಗೆ ಮಯೋನೀಸ್ ಇದ್ದರೆ. ಸೊ ಮಯೋನೀಸ್ ಒಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಕೆಚಪ್ ಹಾಕೋಣ. ಇದನ್ನು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಬಿಡೋಣ. ಆ್ಯಕ್ಚುಲಿ ನಾನು ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡೋಷ್ಟೊತ್ತಿಗೆ ನಮ್ಮಮ್ಮ ಎದ್ದುಬಿಟ್ರು. ನಮ್ಮ ಬೆಕ್ಕಳು ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ. ಸೊ ಇವಾಗ ಅವರು ಎದ್ದಿದ್ದಾರೆ, ಹೊಟ್ಟೆ ಸಿಗ್ತಾ ಇದೆ ಅಂತ ಟೀ ಕಾಯಿಸ್ಕೊಟ್ಬಿಡೋಣ. ಬಿಸಿ ಬಿಸಿ ಟೀ ರೆಡಿ ಆಯಿತು. ನಾವು ರೆಡಿ ಇದ್ದೀವಿ. ಕುರಿಗೆ ಹಾಲು ಕೊಡ್ತೀನಿ. ಥ್ಯಾಂಕ್ ಯು. ಸುಸ್ತಾಗಿತ್ತು, ಅವಾಗ ಯಾಕೋ ಅಷ್ಟಾಯ್ತು. 5 ನಿಮಿಷ ಆಯಿತು. ಅಡುಗೆ ಮನೆ ಗಮ್ ಗಮ್ ಅಂತ ಬರ್ತಾಯ್ತು, ಇಲ್ಲಿ ತನಕ ವಾಸನೆ. ಕುತ್ಕೊಂಡಿದ್ದೆ. ಥ್ಯಾಂಕ್ ಯು. ಟೀ ಕುಡಿ, ಒಂದು 5 ನಿಮಿಷ. ಏನೋ ತಿಂಡಿ ಕೊಡ್ತೀನಿ. ಬೇಕ್ರಿದಾ? ಇಲ್ಲ ಇಲ್ಲ, ನಾನೇನೋ ಮಾಡ್ತಾ ಇದ್ದೀನಿ ಸ್ಪೆಷಲ್. ನಿನ್ನ ಫೇವ್ರೇಟು ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್. ಸೊ ಇವಾಗ ನಮ್ಮ ಅಮ್ಮಂಗೆ ಟೀ ಕೊಟ್ಟಾಯ್ತಲ್ಲ, ಇವಾಗ ಇದನ್ನು ಫಿನಿಶ್ ಮಾಡೋಣ. ಸೊ ನಾವು ಏನು ಕಲಿಸ್ಕೊಂಡಿದ್ದೀವಿ ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡೋಣ. ನೋಡಿ, ಸೌತೆಕಾಯಿ ಆಗಲೇ ನೀರು ಬಿಟ್ಕೊಳ್ಳೋಕೆ ಶುರುವಾಯಿತು. ಸೊ ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡೋಣ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು.
ನಮ್ಮಮ್ಮನಿಗೆ ಹಲ್ಲಲ್ಲಿ ಗ್ಯಾಪ್ ಇದೆ, ಅವರಿಗೆ ಸಿಗಾಕಳುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಚಿಕ್ಕ ಚಿಕ್ಕದಕ್ಕೆ ಮಾಡೋದು ನಾನು. ತಿನ್ನೋಕ್ಕೂ ಈಸಿಯಾಗಿರುತ್ತೆ ಅವ್ರಿಗೆ ಅಂತ. ನೋಡಿ, ತರಕಾರಿ ತುಂಬ ತುಂಬಬೇಕು, ಆವಾಗ ನೀಟಾಗಿ ತಿಂತಾರೆ. ಓಕೆ, ಸೊ ಇವಾಗ ಇದನ್ನು ನೀಟಾಗಿ, ನಿಮ್ಗೆ ಇದ್ರ ಮೇಲೆ ಇನ್ನೂ ಬೇಕು ಅಂತ ಹೇಳಿದ್ರೆ ಖಾರ ಎಲ್ಲ ಹಾಕ್ಕೋಬೋದು. ಸೊ ನಮ್ಮಮ್ಮಗೆ ಸ್ವಲ್ಪ ಖಾರ ಇಷ್ಟ ತಿಂತಾರೆ, ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಚಾಟ್ ಮಸಾಲೆ ಇಷ್ಟ ಇಲ್ಲ ಅವ್ರಿಗೆ ಚೀಸು ಹಾಕಲ್ಲ ನಾನು. ಸೊ ಇದನ್ನು ಹೀಗೆ ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು, ನಮ್ಮನೇಲಿ ಯಾವ ಮೈಕ್ರೋ ಓವನು ಇಲ್ಲ ಸ್ವಾಮಿ, ಸೊ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಯಾಂಡ್ವಿಚ್ ಮಾಡೋದು ಒಂದು ಇದು ಸಿಗುತ್ತೆ, ಇದನ್ನು ತಗೊಂಬಂದು ಇಟ್ಟಿದ್ದೀನಿ. ಸೊ ಇದೆಲ್ಲ ಏನು ಕರ್ಕರ್ಗೆ ಅನ್ಬೇಡಿ, ಅದು ಸುಟ್ಟಿ ಹಂಗೆ ಆಗ್ಬಿಟ್ಟೈತೆ. ಇದರೊಳಗಡೆ ನೀಟಾಗಿ ಬೆಣ್ಣೆನ ಸವರಿದ್ದೀನಿ. ಇವಾಗ ಪೂರ್ತಿಯಾಗಿ ಬೆಣ್ಣೆ ಇದೆ ಒಳಗೆ. ಸೊ ಇವಾಗ ಇದರೊಳಗಡೆ ನಾವು ಮಾಡಿರುವುದನ್ನು ಇಟ್ಬಿಡೋಣ. ಸೊ ನೋಡಿ, ನೀಟಾಗಿ ಹಿಂಗೆ ಟ್ರಯಾಂಗಲ್ ಶೇಪಲ್ಲಿ ಹಿಂಗೆ ಪ್ಲೇಸ್ ಮಾಡಿದ್ರೆ ಆಯಿತು. ಓಕೆನಾ? ಹಿಂಗೆ ಪ್ಲೇಸ್ ಮಾಡಿಬಿಟ್ಟು ಇದನ್ನು ಹಿಂಗೆ ಮುಚ್ಚಿಬಿಟ್ಟು ಒಲೆ ಮೇಲೆ ಹಿಂಗೆ ಟೋಸ್ಟ್ ಮಾಡಿದ್ರೆ 2 ಮಿನಿಟ್ಸ್ ಸ್ಯಾಂಡ್ವಿಚ್ ರೆಡಿ. ಸೊ ಹಿಂಗೆ ನೀಟಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಿ, ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ. ಸೊ ಈ ಕಡೆ ಒಂದು ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ, ಈ ಥರ ಒಂದು 2 ಮಿನಿಟ್ಸ್ ಮಾಡಿದ್ರೆ ಸಖತ್ತಾಗಿ ಟೋಸ್ಟ್ ಆಗಿರುತ್ತೆ. ಟಡಾನ್, ಸ್ಯಾಂಡ್ವಿಚ್ ರೆಡಿ ಆಯಿತು. ಸ್ಯಾಂಡ್ವಿಚ್ ಜೊತೆಗೆ ಕೆಚಪ್ ಮಯೋನೀಸ್ ಹಾಕಿದ್ದೀನಿ. ಈಗ ನಮ್ಮ ಅಮ್ಮನಿಗೆ ಕೊಡೋಣ. ಓಹೋ, ನಮ್ಮಮ್ಮ ನೋಡ್ರಿ, ಸುಮಾನ ಅವ್ರಿಗೆ ತಮ್ಮ. ಏನು ಸುಮಾನ, ಆಹಾ ಕ್ಯಾ ಹೇ ಜಮಾನ, ಇದಾ ಸ್ಯಾಂಡ್ವಿಚ್. ಸ್ಪೆಷಲ್. ನಮ್ಮಮ್ಮ ಹೇಳೋರು, ಈ ಥರ ಸೀದ್ರೆ ತೈರುಣ ಜಾಸ್ತಿ ಅಂತ, ಅಡ್ಜಸ್ಟ್ ಮಾಡ್ಕೊತೀವಿ. ಅದು ಒಂದು ಸ್ವಲ್ಪ ಇದಾಗುತ್ತೆ, ಅದು ಕಾರ್ನರಲ್ಲಿ ಹಿಡಿಯುತ್ತೆ. ಡ್ರಾಮಾ ಮಾಡೋರು, ಅನ್ನ ಸೀದ್ರೆ ಮಕ್ಳು ತಿನ್ನಲ್ಲ ಅಂದ್ಬಿಟ್ಟು ನೋಡಿ, ತಾಯಿ ಋಣ ಜಾಸ್ತಿ ಇರ್ಬೇಕಂದ್ರೆ ಸೀಕ್ಲನ್ನ ಅದು ತಿನ್ನೋರು. ಈಗ ನನ್ನ ಸ್ಯಾಂಡ್ವಿಚ್ನ ನೀನು ಈ ಥರ ಎಲ್ಲ ಜೋಕ್ ಮಾಡ್ತಾ ಇದೀಯಾ? ಬ್ಯಾಡ್ ಕಮೆಂಟ್ ಅಲ್ಲ, ಗುಡ್ ಕಮೆಂಟ್ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಯಾವ ಥರ ತಿನ್ಸೋರು ಅಂತ ಈಗ ನೀನು ನನಗೆ ತಿನ್ನಿಸ್ತಾ. ಓಹೋ, ಏನು ಸೀಕ್ಲಿ ಹಿಡ್ದಿರ ತಿನ್ನಿಸ್ತಾ ಇದ್ದೀನಿ. ತಿಕ್ಕಾ ಹೋಗು ನಿನಗೆ. ಪಾಪ ಮುದ್ದೆ ತಿಂದಿದ್ಯಾ, ಹಶ್ವಾಗ್ತೈತೆ, ಸಂಜೆ ಆಯಿತು ಅಂದರೆ ನೋಡ್ದ ನೀನಾ? ಅಮ್ಮೋ, ಯಾರಾದರೂ ಸ್ಯಾಂಡ್ವಿಚ್ನ ಚಪಾತಿ ತಿನ್ನಂಗೆ ತಿಂತಾರಣ್ಣಮ್ಮ? ಮತ್ತೆ ಏನಮ್ಮ ನೀನು ಹುಟ್ಟು ತಿನ್ನೋ ಸ್ಯಾಂಡ್ವಿಚ್ನ ನೀನು? ಆ ಪಿಜ್ಜಾ ಕೊಟ್ಟರು ಹಂಗೆ ತಿಂತೀಯಾ, ಸ್ಯಾಂಡ್ವಿಚ್ ಕೊಟ್ಟರು ಹಾಗೆ ತಿಂತೀಯಾ? ಒಟ್ಟಿಗೆ ತಿನ್ಬೇಕು. ಹಾಂ, ಅಯ್ಯೋ, ನಾವು ಮುರ್ಕೊಂಡು ತಿಂತೀನಪ್ಪ. ಏನು ಮುರ್ಕೊಂಡು? ಅದು ಸ್ಯಾಂಡ್ವಿಚ್ ಅನ್ನಲ್ಲ, ಚಪಾತಿ ಅಂತಾರೆ. ಯಾವ ಇವೆಲ್ಲ ಪೂರ್ತಿ ತರಕಾರಿ. ಚೆನ್ನಾಗ ತಿನ್ಬೋದು. ಓಹೋ, ಏನು ತಿನ್ಬೋದು ಅಂದರೆ 10ಕ್ಕೆ 8 ಕೊಡ್ತೀನಿ ಅಷ್ಟೇ. ನನ್ನ ಮಾರ್ಕ್ಸ್ ಸೇರಿಸ್ಬಿಟ್ಟಿದೆಯಲ್ಲ, ಅದು ಕಾರ್ನರ್ ಒಂಚೂರು ತಳೆ ಹಿಡ್ಕತ್ತು, ಬಟರ್ ಕಮ್ಮಿ ಆಯಿತು. ಇಟ್ ಹ್ಯಾಪನ್ಸು. ನೀವೇನು ಅಡುಗೆ ಮಾಡಬೇಕಾದ್ರೆ ಉಪ್ಪು ಹುಳಿ ಖಾರ ಕಮ್ಮಿ ಆಗಲ್ವಾ ಅವನೊಂದ್ಸಲಿಯೇ? ಓ, ಏನು ಪರ್ಫೆಕ್ಟ್ ಚೆಫ್ ಅಲ್ಲಪ್ಪ ನಾವೇನೋ ಗೊತ್ತಿದ್ದು ಮಾಡ್ತೀವಿ. ಸೂಪರ್ ಆಗ, ಟೇಸ್ಟ್ ಮಸ್ತಿದೆ. ಒನ್ ಮೋರ್ ಅನ್ಬೋದಾ? 2 more ಅನ್ಬೋದು. ತಿನ್ಬೋದು ಫಸ್ಟ್ ಕ್ಲಾಸ್ ಆಗಿದೆ. ಯಾಕಂದರೆ ಮೈದಾ ಬಟ್ ಒಳಗಡೆ ಇರೋದು ಆರೋಗ್ಯವಾಗಿದೆಯಲ್ಲ, ಸೂಪರ್. ಏನು 2 ಪೀಸ್ ಬ್ರೆಡ್ ತಿನ್ಬಿಟ್ರೆ ಏನಾಗ್ಬಿಡಲ್ಲ, ಏನೂ ಆಗಲ್ಲಮ್ಮ. ಅಪರೂಪಕ್ಕೆ ವರ್ಷಕ್ಕೆ 2 ದಿನ ತಿಂತೀವೇನೋ ಇದನ್ನು. ಹಾಂ, ಸ್ಯಾಂಡ್ವಿಚ್ ಮಜಾ, ಫುಲ್ ಮಜಾ. ಹಂಗೆ ತಿನ್ನೋದು ಸ್ಯಾಂಡ್ವಿಚ್ನ, ಚಪಾತಿ ತಿನ್ನಂಗಲ್ಲ. ಯಾವ ಇವೆಲ್ಲ ಎಲ್ಲಿಂದ ಬಂದ್ಬಿಡ್ತಿರೋ? ನಮ್ಮ ಅಮ್ಮನ ಹೊಟ್ಟೆಯಿಂದ ಬಂದಿರೋದು, ಬರಲಿಲ್ಲ. ಮೌ ನೋಡಿ ಕಲ್ತ್ಕೊಳ್ರಿ ಹೆಂಗೆ ತಿಂತಾರೆ ಅಂತ. ಸ್ವಲ್ಪ ಸ್ಯಾಂಡ್ವಿಚ್ಗೆ ಮರ್ಯಾದೆ ಇಲ್ದಂಗೆ ಆಗೋಯ್ತದೆ ಇವ್ರು ತಿನ್ನೋದು ನೋಡ್ಬಿಟ್ರೆ. ವಾಟ್ಯಾ? ಓಕೆ ಫ್ರೆಂಡ್, ಹೊಟ್ಟೆ ಮೇಲೆ ನಮಗೂ ಇಷ್ಟ. ಸಿಂಗಸಿವೆ ಸೂಪರ್ ಇದೆ, ಸೂಪರ್. ಓಕೆ, ನಮ್ಮದು ಪಾಸ್ ಆಗಿದೆ. ಇವಾಗ ನಾವು ಒಂಚೂರು ಬೆಟ್ಟಿಂಗ್ ಮಾಡ್ಕೋತೀವಿ. ಓಕೆ, ಟಾಟಾ, ಸಿ ಯು. ಇದು ಚಿಕ್ಕ ಸ್ಯಾಂಡ್ವಿಚ್ ರೆಸಿಪಿ ಆಗಿತ್ತು ಫ್ರೆಂಡ್ಸ್, ನೀವು ಮಾಡ್ಕೊಂಡು ತಿನ್ನಿ. ನಿಮ್ಮದು ಒಂದು ಸ್ವೀಟ್ ಚೆನ್ನಾಗಿದೆ. ತರಕಾರಿ ಹಿಂಗಾದ್ರೂ ಹೋಗಲಿ. ಬಾಯ್ ಹೇಳ್ಬಿಡು. ಬಾಯ್.